ಇದೇ ದೀಪಾವಳಿ ಒಳಗೆ ಪರಿಷ್ಕರಣೆ ಆಗಲಿದೆ ಜಿಎಸ್ಟಿ ಸ್ಲ್ಯಾಬು. ಶೇಕಡ 5 ಮತ್ತು ಶೇಕಡ 18ರ ಸ್ಲ್ಯಾಬ್ ಮಾತ್ರ ಉಳಿಸಿಕೊಳ್ಳೋಕೆ ಚಿಂತನೆ ನಡೀತಾ ಇದೆ. ಕೇವಲ 7 ಉತ್ಪನ್ನಗಳಿಗೆ ಮಾತ್ರ ಶೇಕಡ 40ರಷ್ಟು ತೆರಿಗೆ ಹೇರಿಕೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಶೇಕಡ 40ರ ಸ್ಲ್ಯಾಬ್ ಅಡಿಯಲ್ಲಿ ತಂಬಾಕು ಉತ್ಪನ್ನಗಳು ಬರಬಹುದು. ಅಂದರೆ ಬೀಡಿ, ಸಿಗರೇಟ್ ಎಲ್ಲ ಬರಬಹುದು. ಪರಿಷ್ಕೃತ ಸ್ವರೂಪಕ್ಕೆ ಜಿಎಸ್ಟಿ ಕೌನ್ಸಿಲ್ ಒಪ್ಪಿಗೆ ಸಿಕ್ಕಿದ್ರೆ ಪರಿಷ್ಕೃತ ಆಗೋದು ನಿಶ್ಚಿತ ಆಗಿದೆ. ಶೇಕಡ 12ರ ಪರಿಧಿಯಲ್ಲಿರುವಂಥ ಉತ್ಪನ್ನಗಳು ಶೇಕಡ 5ರ ವ್ಯಾಪ್ತಿಗೆ ಬರುತ್ತೆ. ಈ ಬ್ರಷು, ಕೋಲ್ಗೇಟು, ಸೋಪು ಇವೆಲ್ಲ 12%, ಈಗ 5% ಬರುತ್ತೆ. ಶೇಕಡ 28ರ ಅಡಿಯಲ್ಲಿರುವಂಥ ವಸ್ತುಗಳು ಈಗ ಶೇಕಡ 18ರ ವ್ಯಾಪ್ತಿಗೆ ಬರುತ್ತೆ. ಅಂದರೆ ಬಟ್ಟೆ ಗಿಟ್ಟೆ ತೊಗೊಂಡ್ರೆ ಸಿಕ್ಕಾಪಟ್ಟೆ ಟ್ಯಾಕ್ಸ್ ಬೀಳ್ತಾ GST, ಈಗ ಅದು 18ರ ವ್ಯಾಪ್ತಿಗೆ ಬರುತ್ತೆ. ಪ್ರಸ್ತುತ GST ಎಷ್ಟು ಬೀಳ್ತಾ ಇದೆ ನಮಗೆ, ಅದು ಯಾವುದೆಲ್ಲ ಸ್ಲ್ಯಾಬ್ಗಳು ಚೇಂಜ್ ಆಗುತ್ತೆ. ಅಗತ್ಯ ಆಹಾರ ವಸ್ತುಗಳು ಶೂನ್ಯ, ಅಂದರೆ 0 ಟ್ಯಾಕ್ಸ್ ಇದೆ. ದಿನನಿತ್ಯದ ವಸ್ತುಗಳು ಈಗ ನಾವು ಪ್ರಸ್ತುತವಾಗಿ ನೋಡಿದ್ರೆ ಶೇಕಡ 5% ಟ್ಯಾಕ್ಸನ್ನು GST ಹಾಕ್ತಾ ಇದ್ದಾರೆ. ಸಾಮಾನ್ಯ ದರ್ಜೆಯ ವಸ್ತುಗಳಿಗೆ ಶೇಕಡ 12% ಹಾಕ್ತಾ ಇದ್ದಾರೆ, ಅಂದರೆ ಎಲೆಕ್ಟ್ರಾನಿಕ್ಸ್, ಸೇವಾ ಉತ್ಪನ್ನಗಳು. ಇನ್ನು ಶೇಕಡ 18ರಷ್ಟು ಏನಿದೆ ನೋಡಿ, ಶೇಕಡ 18ರ ಒಳಗಡೆ ಈ ಮದ್ಯ, ತಂಬಾಕು ಇದೆಲ್ಲವೂ ಕೂಡ ಬರ್ತಾ ಇದೆ. ಅಂದರೆ ಶೇಕಡ 28ಕ್ಕೆ ಬರುತ್ತದು. ಎಲೆಕ್ಟ್ರಾನಿಕ್ ಮತ್ತು ಸೇವಾ ಉತ್ಪನ್ನಗಳು ಶೇಕಡ 18ರಲ್ಲಿ ಬರುತ್ತೆ. ಸಾಮಾನ್ಯ ದರ್ಜೆ ವಸ್ತುಗಳು ಶೇಕಡ 12ರಲ್ಲಿ ಒಳಪಡುತ್ತೆ. इस दिवाली में आपकी डबल दिवाली का काम मैं करने वाला हूं। इस दिवाली में आपको एक बहुत बड़ा तोहफा देशवासियों को मिलने वाला है। पिछले 8 साल से हमने जीएसटी का बहुत बड़ा रिफॉर्म किया। पूरे देश में टैक्स के बर्डन को कम किया, टैक्स की व्यवस्थाओं को सरल किया, और 8 साल के बाद समय की मांग है कि हम एक बार उसको रिव्यू करें। हमने एक हाई पावर कमेटी को